ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ನೀವ್ ಯಾವತ್ತಾದ್ರೂ ಒಂದೇ ಒಂದು ಮಾವಿಗೆ 10,000 ರೂಪಾಯಿ ಬೆಲೆ ಕೊಟ್ಟು ಮಾವಿನ ಹಣ್ಣನ್ನ ಖರೀದಿ ಮಾಡಿದೀಯಾ? ಎಸ್, ಜಪಾನ್ ಮೂಲದ ಮಿಯಾಜಾಕಿ ಮಾವಿನ ಹಣ್ಣಿಗೆ ಬರೀ ಒಂದೇ ಒಂದು ಮಾವಿನ ಹಣ್ಣಿಗೆ 10,000 ರೂಪಾಯಿ ಬೆಲೆ ಇದೆ ಅಂತೆ. ಮಾರುಕಟ್ಟೆಯಲ್ಲಿ ಈ ಮಾವಿನ ಹಣ್ಣನ್ನ ನೋಡಿ ಜನ ದಂಗಾಗಿದ್ದಾರೆ. ಇನ್ನೊಂದು ಕಡೆಗೆ ಈ 10,000 ರೂಪಾಯಿ ಕೊಟ್ಟು ಈ ಮಾವನ್ನ ಯಾರು ಖರೀದಿ ಮಾಡ್ತಾರಪ್ಪ ಅಂತ ಹೇಳಿ ಕೆಲವರು ಯೋಚಿಸ್ತಾ ಇದ್ರೆ, ಇನ್ ಕೆಲವರು ಅದೆಲ್ಲ ಸಿಗುತ್ತೆ ಕಣ್ರಿ, ನಾವು ತಗೊಳ್ಬೇಕು ಅಂತ ಹೇಳಿ ಇನ್ ಕೆಲವರು ಮಾತಾಡ್ತಿದ್ದಾರೆ. ಸೊ ಹಾಗಾದ್ರೆ ಇದರ ಬೇಡಿಕೆ ಹೇಗಿದೆ ಮತ್ತು ಇದನ್ನ ಯಾರು ಬೆಳೀತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಅದರ ಜೊತೆಗೆ ಇದರ ಬೆಲೆ ಮತ್ತು ಇದರ ಮಾರಾಟದ ವ್ಯಾಪ್ತಿ ಹೇಗಿದೆ, ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಮಿಯಾಜಾಕಿ ಮಾವಿನ ಹಣ್ಣಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ. ವಿಡಿಯೋನ ಅಂತಿಮವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಸದ್ಯಕ್ಕೆ ಬೇಸಿಗೆ ಕಾಲ ಬೇರೆ. ಈ ಬೇಸಿಗೆ ಸಂದರ್ಭದಲ್ಲಿ ಮಾವಿನ ಘಮ ಎಲ್ಲೆಲ್ಲೂ ಕೂಡ ಆಗಿರುತ್ತೆ. ಈ ಸಂದರ್ಭದಲ್ಲಿ ಈ ಮಾವಿನ ಮೇಳಗಳು ಕೂಡ ನಡೀತಾನೆ ಇರುತ್ತೆ ಹೆಚ್ಚೆಚ್ಚಾಗಿ. ಅದರಲ್ಲೂ ಧಾರವಾಡದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಮಂಗಳವಾರ ನಡೆದಿರುವಂತಹ ಮಾವು ಮೇಳದಲ್ಲಿ ಈ ಮಿಯಾಜಾಕಿ ಮಾವು ಏನಿದೆಯಲ್ಲ, ಇದು ಸಾಕಷ್ಟು ಸದ್ದು ಸುದ್ದಿಯನ್ನ ಮಾಡಿದೆ. ಎಸ್ ವೀಕ್ಷಕರೇ, ಒಂದು ಹಣ್ಣಿನ ಬೆಲೆ 10,000 ರೂಪಾಯಿ ಬೆಲೆ ಇದೆ ಅಂತೆ. ಇದು ಜಪಾನ್ ದೇಶದ ಕಡು ಕೆಂಪು ಸೇಬಿನ ತಳಿಯ ಈ ಹಣ್ಣನ್ನ ರೈತ ಪ್ರಮೋದ್ ಗಾಂವ್ಕರ್ ಅವರು ಕಲಕೆರೆಯ ತೋಟದಲ್ಲಿ ಬೆಳೆದಿದ್ದಾರಂತೆ. ಸೊ ಈ ಗಾಂವ್ಕರ್ ಅವರು ಬೆಳೆದಿರುವಂತಹ ಈ ಮಿಯಾಜಾಕಿ ಮಾವಿನ ಹಣ್ಣಿಗೆ ಸಾಕಷ್ಟು ಬೇಡಿಕೆ ಇದೆ, ಹಾಗೆ 10,000 ರೂಪಾಯಿ ಬೆಲೆ ಕೂಡ ಇದೆ. ಮೊದಲಾಗಿ ಈ ಇಲಾಖೆ ಆವರಣದಲ್ಲಿ ಮಂಗಳವಾರ ಮಾವು ಮೇಳ ಆರಂಭ ಆಗಿದ್ದು, ಮಿಯಾಜಾಕಿ ಮಾವಿನ ಹಣ್ಣನ್ನ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಅಲ್ಲಿ ಒಂದು ಹಣ್ಣಿನ ಬೆಲೆ 10,000 ರೂಪಾಯಿ ಅಂತ ಹೇಳಿ ಜನ ಏನ್ ಕೇಳಿದ್ರಲ್ಲ, ಶಾಕಿಗೆ ಈಡಾಗ್ತಾರೆ. ಯಾಕಂತಂದ್ರೆ ಈಗ ನಾವು 1 kg ಅಥವಾ 1-2 kg ಮಾವಿನ ಹಣ್ಣನ್ನ ತೆಗೆದುಕೊಂಡು ಹೋಗ್ತೀವಿ. ಎಷ್ಟು ಬೆಲೆಯಲ್ಲಿ? 1-2 kg ಅಥವಾ ಡಜನ್ ಗಟ್ಲೆ ನಾವು ತೆಗೆದುಕೊಂಡ್ರು ಕೂಡ 500 ಅಥವಾ 1,000 ರೂಪಾಯಿ ಒಳಗಡೆನೆ ನಾವು ಮಾವಿನ ಹಣ್ಣನ್ನ ಖರೀದಿ ಮಾಡಿರ್ತೀವಿ. ಆದ್ರೆ ಒಂದೇ ಒಂದು ಮಾವಿನ ಹಣ್ಣಿಗೆ 10,000 ರೂಪಾಯಿ ಕೊಟ್ಟು ಯಾರು ತಗೊಳ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತಿರಲ್ಲ. ಆದ್ರೆ ಡಿಫ್ರೆಂಟ್ ತಳಿ ಮತ್ತೆ ಈ ಡಿಫ್ರೆಂಟ್ ವೆರೈಟೀಸ್ ಗಳು, ಆ ರುಚಿಯನ್ನ ನೋಡೋರು ಕೇಳೋರು ಅವರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಮತ್ತೆ ಅದೇ ಬೇಕು ನನಗೆ, ಅಂಥದ್ದೇ ಬೇಕು ನನಗೆ ಅಂತ ಹೇಳಿ ಪಟ್ಟು ಹಿಡಿದು ಖರೀದಿ ಮಾಡುವವರು ಕೂಡ ಇರ್ತಾರೆ. ಸೊ ಈ ಮಿಯಾಜಾಕಿಯನ್ನ ಆ ವರ್ಗ, ಆ ಸಂಖ್ಯೆಯ ವರ್ಗ ಏನಿರ್ತಲ್ಲ, ಸೊ ಅವ್ರು ಖರೀದಿ ಮಾಡ್ತಾರೇನೋ ಗೊತ್ತಿಲ್ಲ. ಬಟ್ ನಾವೀಗ ಕುತೂಹಲಕ್ಕೆ ಈ ಮಿಯಾಜಾಕಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ರೈತ ಬಾಂಧವರೇ, 2012ರಲ್ಲಿ ಮಹಾರಾಷ್ಟ್ರದ ರತ್ನಗಿರಿಯ ನರ್ಸರಿಯಿಂದ 2 ಗಿಡ ತಂದು ರೈತ ಪ್ರಮೋದ್ ಗಾಂವ್ಕರ್ ಅವರು ತಮ್ಮ ತೋಟದಲ್ಲಿ ಬೆಳೆಸಿರ್ತಾರೆ. ಅಂತಂದ್ರೆ ಕಲಕೆರೆಯ ತೋಟದಲ್ಲಿ ಅವರು ಬೆಳೆಸಿರ್ತಾರೆ. ಸೊ ನೋಡಿ, 25 ಮಾವಿನ ಕಾಯಿ ಫಸಲೇನೋ ಈಗ ಸದ್ಯಕ್ಕೆ ಅವರು ಬೆಳೆಸಿರುವಂತ ಆ ಗಿಡಗಳಲ್ಲಿ ಮಾವಿನ ಹಣ್ಣು ಇದೆ ಅಂತೆ. 25 ಮಾವಿನಕಾಯಿ ಬಿಟ್ಟಿದೆಯಂತೆ. ಕಾಯಿ ಚೆನ್ನಾಗಿ ಬಲಿಯಲು 150 ದಿನ ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಒಂದು ಹಣ್ಣು ತಿಂಗಳವರೆಗೆ ಹಾಳಾಗೋದೇ ಇಲ್ಲ ಅಂತ ಹೇಳಿ ಪ್ರಮೋದ್ ಗಾಂವ್ಕರ್ ಅವರು ಮಾತನಾಡಿದ್ದಾರೆ. ಅಂತಂದ್ರೆ ಈಗ ಒಂದು ಹಣ್ಣನ್ನ ನಾವು ಮನೆಯಲ್ಲಿ ಇಟ್ಟಾಗ ಅದು ಹಣ್ಣಾಗಿ ತುಂಬಾ ಚೆನ್ನಾಗಿ ಅದು ಸ್ವೀಟ್ ಆಗಿ ನಮಗ್ ತಿನ್ಬೇಕು ಅನ್ನೋ ಆ ಹದಕ್ ಬರಬೇಕು ಅಂತಂದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೆ ನಾವು 1 ವಾರ ಅಥವಾ ಒಂದು 15 ದಿನದವರೆಗೂ ಕೂಡ ನೋಡ್ತೀವಿ. ಅಷ್ಟೊತ್ತಿಗಾಗ್ಲೇ ಕೊಳತ್ ಹೋಗ್ಬಿಟ್ಟಿರತ್ತೆ. ಈ 15 ದಿನನೂ ಕೂಡ ತುಂಬಾ ಎಕ್ಸ್ಟ್ರೀಮ್ ಆಗ್ಬಿಟ್ಟಿರತ್ತೆ. ಬಟ್ ನಾವು ತುಂಬಾ ಆರ್ಗ್ಯಾನಿಕ್ ಆಗಿ ನಾವು ಬೆಳೆದು ಅದನ್ನ ಇಟ್ಟಿದೀವಿ ಅಂತಂದ್ರೆ ಸ್ವಲ್ಪ ದಿನ ಉಳ್ಕೊಂಡಿರುತ್ತೆ. ಆದ್ರೆ ತಿಂಗಳುಗಟ್ಟಲೆನೂ ಕೂಡ ಇವರು ಇಡ್ಬೋದಂತೆ ಈ ಒಂದು ಹಣ್ಣನ್ನ. ಅದರ ಜೊತೆಗೆ ಈ ಹಣ್ಣು ಬಹಳ ಸಿಹಿ ಆಗಿರತ್ತೆ, ಸ್ವೀಟ್ ಆಗಿರತ್ತೆ ಅಂತ ಹೇಳ್ತಿದ್ದಾರೆ. ಮುಂಬೈ, ಪುಣೆ ಮೊದಲಾದ ಕಡೆ ಗ್ರಾಹಕರು ಆನ್ಲೈನ್ ನಲ್ಲಿ ಬುಕ್ ಮಾಡಿ ಈ ಹಣ್ಣನ್ನ ಖರೀದಿಯನ್ನ ಮಾಡ್ತಾರಂತೆ. ನೋಡಿ, ಇವ್ರಿಗೆ ಬೇರೆ ಬೇರೆ ಕಡೆಯಿಂದನೂ ಕೂಡ ಈ ಹಣ್ಣಿಗೆ ಡಿಮ್ಯಾಂಡ್ ಇದೆ. ಅಂದ್ರೆ ಖರೀದಿ ಮಾಡುವವರು ಈ ಕರ್ನಾಟಕದಲ್ಲೇ ಅಥವಾ ನಮ್ಮ ಈ ಧಾರವಾಡ ಇಲ್ಲಿಂದನೇ ಇವರು ಖರೀದಿ ಮಾಡ್ಬೇಕಂತೇನಿಲ್ಲ, ಹೊರಗಡೆಯಿಂದ ಆನ್ಲೈನ್ ಮೂಲಕವೂ ಕೂಡ ಖರೀದಿ ಮಾಡೋರ ಸಂಖ್ಯೆ ಇವ್ರಿಗಿದೆ. ಸೊ ಹಾಗಾಗಿ ಇವ್ರಿಗೆ ಖರೀದಿಗಾರರ ಕೊರತೆ ಅಂತೂ ಇಲ್ಲ, ಖರೀದಿಗಾರರು ಇದ್ದೇ ಇದ್ದಾರೆ ಇವ್ರಿಗೆ. ಸೊ ಹೀಗಾಗಿ ಪುಣೆ, ಮುಂಬೈ ಈ ಕಡೆಯಿಂದ ಇವ್ರಿಗೆ ಆನ್ಲೈನ್ ಮೂಲಕ ಗ್ರಾಹಕರು ಇವ್ರಿಗೆ ಬುಕ್ ಮಾಡ್ತಾ ಇದ್ದಾರೆ ಈ ಹಣ್ಣು ಬೇಕು ಅಂತ ಹೇಳಿ. ಇನ್ನು ಧಾರವಾಡದ ಭಾಗದ ಹವಾಮಾನಕ್ಕೆ ಈ ತಳಿ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ರೈತರಾದಂತಹ ಪ್ರಮೋದ್ ಗಾಂವ್ಕರ್ ಅವರು ಹೇಳಿದ್ದಾರೆ. ಅಂದ್ರೆ ಈಗ ನಾವು ಯಾವ್ದೋ ಒಂದು ಹಣ್ಣಿನ ಗಿಡಗಳನ್ನ ಮತ್ತೆ ಇನ್ ಯಾವ್ದೋ ಒಂದು ತಳಿಯನ್ನ ನಾವು ಬೆಳಿಬೇಕು ಅಂತಂದ್ರೆ ಅದಕ್ಕೆ ತಕ್ಕಂತಹ
ಹೊಂದಾಣಿಕೆ ಆಗುವಂತ ಹವಾಮಾನವು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ಈ ಮಿಯಾಜಾಕಿ ವಿಚಾರಕ್ಕೆ ಅಂತ ಬಂದ್ರೆ ಧಾರವಾಡ ಹವಾಮಾನ ಏನಿದೆಯಲ್ಲ ಅದು ಸೂಕ್ತ ಅಂತ ಹೇಳಿ ಪ್ರಮೋದ್ ಗಾಂವ್ಕರ್ ಅವರು ಹೇಳ್ತಿದ್ದಾರೆ. ರೈತರಾದಂತ ಪ್ರಮೋದ್ ಅವರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ನೋಡಿ ಎಷ್ಟೊಂದು ಅಂದ್ರೆ ಆ ಹಣ್ಣಿನ ಬೆಲೆಯನ್ನ ಕೇಳಿದ್ರೆ ಶಾಕ್ ಆಗತ್ತೆ. ನೋಡಿ ಅವರು ಮಹಾರಾಷ್ಟ್ರದಿಂದ ಬರೀ ಎರಡು ಸಸಿಗಳನ್ನ ಕೊಂಡು ಧಾರವಾಡದಲ್ಲಿ ತಮ್ಮ ತೋಟದಲ್ಲಿ ಅವರು ಬೆಳೆದಿರೋ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಅವರ ತೋಟದಲ್ಲಿ ಬೆಳೆದಿರುವಂತ ಈ ಮಿಯಾಜಾಕಿ ತಳಿಯ ಆ 2 ಮಾವಿನ ಗಿಡದಲ್ಲಿ 25 ಕಾಯಿಗಳು ಉಂಟಂತೆ ಈಗ ಸದ್ಯಕ್ಕೆ. ಸೊ ಒಂದು ಹಣ್ಣಿಗೆ 10 ಸಾವಿರ ರೂಪಾಯಿ ಕೊಟ್ಟು ಜನ ಖರೀದಿನ ಮಾಡ್ತಾ ಇದ್ದಾರೆ ಅಂತಂದ್ರೆ 25 ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಹಣ ಅಲ್ಲ. ಇನ್ನೊಂದು ಕಡೆಗೆ ಬೇರೆ ಬೇರೆ ಸ್ಟೇಟ್ ಇಂದ ಈ ಒಂದು ಮಾವಿನ ಹಣ್ಣನ್ನ ಖರೀದಿ ಮಾಡ್ತಿದ್ದಾರೆ. ಈಗ ನಾವ್ ಅದನ್ನ ಹೆಂಗೆ ರಫ್ತು ಮಾಡೋದು ಅಂತಂದ್ರೆ ಆನ್ಲೈನ್ ಅಲ್ಲಿ ಅವರು ಬುಕ್ ಮಾಡ್ಕೊಳ್ತಿದ್ದಾರೆ. ನಂತರ ಇವರು ಅವ್ರಿಗೆ ರಫ್ತನ್ನ ಮಾಡ್ತಾರೆ. ಅದು ಆರಾಮಾಗಿ ಸಲೀಸಾಗಿ ಅವ್ರಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನೋಡಿ ನಮ್ಮ ಸುತ್ತಮುತ್ತಲಲ್ಲೇ ಬೆಳೀತಾ ಇರುವಂತ ರೈತರು ಕೂಡ ಹೇಗಿದ್ದಾರೆ. ಸೊ ಅಂದ್ರೆ ಡಿಫ್ರೆಂಟ್ ಆಗಿ ಏನಾದ್ರೂ ನಾವು ಬೆಳೆಯೋಣ ಅನ್ನೋ ರೀತಿ ಈ ರೀತಿಯಾಗಿ ಯೋಚನೆ ಮಾಡಿರೋ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಸೊ ಅದರಲ್ಲಿ ಈ ಪ್ರಮೋದ್ ಗಾಂವ್ಕರ್ ಅವರು ಕೂಡ ಒಬ್ರು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಒಂದು ಮಾವಿನ ಹಣ್ಣಿಗೆ 10 ಸಾವಿರ ರೂಪಾಯಿ ಬೆಲೆ. ಹಾಗಾಗಿ ಈ ಒಂದು ಎಲ್ರಿಗೆ ಒಂದು ಆಸೆ ಮತ್ತು ಆ ಒಂದು ಬಯಕೆ ಇದ್ದೇ ಇರುತ್ತೆ. ಅದ್ ಹೆಂಗಿರತ್ತಪ್ಪ ಆ ಒಂದು ಮಾವಿನ ಹಣ್ಣು ಮತ್ತೆ ಅದ್ ಯಾವ ರೀತಿ ರುಚಿ ಇರುತ್ತೆ ಅನ್ನೋದು ಕೂಡ ತಿಳಿಬೇಕು ಅನ್ನೋ ಆಸೆ ಇರುತ್ತೆ. ನೋಡೋಣ ಮುಂದೊಂದಿನ ಸಾಧ್ಯ ಆದ್ರೆ ಈ ರೈತರು ನಮ್ಮ ಸಂಪರ್ಕಕ್ಕೆ ಸಿಕ್ಕರೆ ಅವರ ತೋಟಕ್ಕೆ ಹೋಗಿ ವಿಡಿಯೋ ಮಾಡೋ ಮೂಲಕ ನಿಮಗೆ ಈ ಮಿಯಾಜಾಕಿ ತಳಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಹಾಗೆ ನಿಮ್ಮ ಸುತ್ತಮುತ್ತಲಿನ ರೈತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಸಿಗೋಣ. ನಮಸ್ಕಾರ.